ಇನ್ನು ಸರ್ಕಾರದ 5ನೇ ಗ್ಯಾರಂಟಿ ಆಗಿರುವಂತಹ ಯುವ ನಿಧಿ ಯೋಜನೆಗೆ ಅಧಿಕೃತ ಚಾಲನೆ ಸಿಕ್ಕಿದೆ. ಜನವರಿ 12ರಂದು ಯುವ ನಿಧಿ ಫಲಾನುಭವಿಗಳ ಖಾತೆಗೆ ಹಣ ಬೀಳುತ್ತೆ. ಈ ಮಧ್ಯೆ ಡಿಸಿಎಂ ಹಾಗೂ ಸಿಎಂ ವಿರುದ್ಧ ಸಾಕಷ್ಟು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು, ಏನ್ ಗುಡುಗಿದ್ರು ನೋಡ್ಕೊಂಡು 5ನೇ ಗ್ಯಾರಂಟಿ ಯುವ ನಿಧಿ ಯೋಜನೆಗೆ ಚಾಲನೆ. ಜನವರಿ 12ರಂದು ಫಲಾನುಭವಿಗಳ ಖಾತೆಗೆ ಹಣ. 5ನೇ ಗ್ಯಾರಂಟಿ ಯೋಜನೆಗೆ ರಾಜ್ಯ ಸರ್ಕಾರ ಚಾಲನೆ ಕೊಟ್ಟಿದೆ. ವಿಧಾನಸೌಧದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಯುವ ನಿಧಿ ನೋಂದಣಿಯನ್ನ ಸಿಎಂ ಸಿದ್ದರಾಮಯ್ಯ ಆರಂಭಿಸಿದ್ರು. ಜನವರಿ 12ರಂದು ಅರ್ಹ ಫಲಾನುಭವಿಗಳಿಗೆ ಮೊದಲ ಕಂತಿನ ಹಣ ಜಮೆ ಆಗಲಿದೆ. ಈ ಯೋಜನೆಗೆ ಸರ್ಕಾರ 250 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಯುವ ನಿಧಿ ಯೋಜನೆಗೆ ಚಾಲನೆ. ಇಂದಿನಿಂದ ಯುವಕ ಯುವತಿಯರ ನೋಂದಣಿಗೆ ಅವಕಾಶ. 2022-23ನೇ ಸಾಲಿನಲ್ಲಿ ಪಾಸ್ ಆದವರು ಅರ್ಹರು. 6 ತಿಂಗಳು ಕೆಲಸ ಸಿಗದೇ ಇದ್ರೆ ಅರ್ಹರು. ಪದವಿ ಪಡೆದವರಿಗೆ 3,000, ಡಿಪ್ಲೊಮಾ ಮಾಡಿದವರಿಗೆ 1,500. 2 ವರ್ಷಗಳವರೆಗೆ ಸರ್ಕಾರದಿಂದ ಹಣ. 2 ವರ್ಷದ ಒಳಗೆ ಕೆಲಸ ಸಿಕ್ಕರೆ ಹಣ ಸ್ಥಗಿತ. ಗ್ಯಾರಂಟಿ ಟೀಕಿಸಿದ್ದ ಮೋದಿಗೆ ಸಿಎಂ ಟಾಂಗ್. ಇನ್ನು ಇದೇ ವೇದಿಕೆಯಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ರು. ಪ್ರಧಾನಿ ಮೋದಿಯವರೇ ಗ್ಯಾರಂಟಿಯಿಂದ ನಮ್ಮ ರಾಜ್ಯ ದಿವಾಳಿಯಾಗಿಲ್ಲ, ಈಗಲೂ ಕರ್ನಾಟಕ ಆರ್ಥಿಕವಾಗಿ ಸದೃಢವಾಗಿಯೇ ಇದೆ ಅಂದ್ರು. ಇನ್ನು ಪ್ರಧಾನಿ ಮೋದಿ ಏನ್ ದೊಡ್ಡ ಆರ್ಥಿಕ ತಜ್ಞರ ಅಂತ ಪ್ರಶ್ನೆ ಮಾಡಿದ್ರು. ನರೇಂದ್ರ ಮೋದಿಜಿ ರಾಜ್ಯ ದಿವಾಳಿಯಾಗಿಲ್ಲ, 5 ಗ್ಯಾರಂಟಿಗಳನ್ನ ಬಹಳ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ. ಗ್ಯಾರಂಟಿಗಳನ್ನು ಕೊಡಬಾರದು ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು. ಆದ್ರೆ ಅವರೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಚುನಾವಣಾ ಸಂದರ್ಭದಲ್ಲಿ. ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಿದ ಮೇಲೂ ಸದೃಢವಾಗಿದೆ, ದಿವಾಳಿ ಆಗಿಲ್ಲ. ಏನ್ ದೊಡ್ಡ ಆರ್ಥಿಕ ತಜ್ಞರು ಇವರು. ಇನ್ನು ಇದಕ್ಕೂ ಮುನ್ನ ತಾವೇ ಬರೆದಂತಹ ಕವಿತೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಓದಿದ್ರು. ಕೊಟ್ಟ ಮಾತನ್ನ ಉಳಿಸಿಕೊಂಡ ಕೈಗೆ ಶಕ್ತಿ ಬಂತು, 5 ಬೆರಳು ಸೇರಿ ಮುಷ್ಟಿಯಾಯ್ತು, ಕಮಲ ಉದುರಿ ಹೋಯ್ತು, ಗೃಹಲಕ್ಷ್ಮಿ ಗೃಹ ಜ್ಯೋತಿ ನೋಡಿ ತೆನೆ ಹೊತ್ತ ಮಹಿಳೆ ತೆನೆ ಎಸೆದು ಓಡಿ ಬಂದ್ರು ಎಂಬ ಕವಿತೆ ಓದಿದಂತಹ ಡಿಸಿಎಂ ವಿಪಕ್ಷಗಳಿಗೆ ಟಾಂಗ್ ಕೊಟ್ರು. ಕೊಟ್ಟ ಮಾತು ಉಳಿಸಿಕೊಂಡ ಕೈಗೆ ಶಕ್ತಿ ಬಂತು, 5 ಬೆರಳು ಸೇರಿ ಒಂದು ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು, ಅರಳಿದಂತ ಕಮಲ ಇದನ್ನ ನೋಡಿ ಉದಿರಿ ಹೋಯಿತು. ಸದ್ಯ ಯುವ ನಿಧಿ ನೋಂದಣಿಗೆ ಅಗತ್ಯವಿರುವಂತಹ ದಾಖಲೆಗಳೊಂದಿಗೆ ಅರ್ಹರು ಅರ್ಜಿ ಸಲ್ಲಿಸಬಹುದು. ಸೇವಾ ಸಿಂಧು ಪೋರ್ಟಲ್, ಬೆಂಗಳೂರು 1, ಕರ್ನಾಟಕ 1ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಬಹುದು. ಶ್ರೀನಿವಾಸ ರಾವ್ ದವಳೆ, ಪಬ್ಲಿಕ್ ಟಿವಿ, ಬೆಂಗಳೂರು.